ಏನ ಪೇಳಲಿ ದೇವ ನಾ ಮಾಡಿದ ಕರ್ಮ ನಾನಾ ವಿಚಿತ್ರವೈ ಶ್ರೀನಿವಾಸ. ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ, ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ, ಜ್ಞಾನವಂತನ ಮಾಡೋ ಜಾನಕಿ ರಮಣ. ಉತ್ತಮರ ಸಂಗ ಎನಗಿತ್ತು ಸಲಹೋ, ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ. ಉತ್ತಮರ ಸಂಗ ಎನಗಿತ್ತು ಸಲಹೋ. ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ. ಇಂಥ ಬರೀ ದುಷ್ಟರ ಸಂಘವೇ ಆಯಿತು, ಅದಕ್ಕೋಸ್ಕರ ಅಂಥವರ ಸಂಘವನ್ನು ಬಿಡಿಸಿ ಉತ್ತಮರ ಸಂಘ ಎನಗಿತ್ತು ಸಲಹೋ ಅಂತ ಅಷ್ಟು ಸಜ್ಜನರ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ಕೇಳ್ತಾ ಕೇಳ್ತಾ ಅವನ ವಿರಕ್ತಿ ಇಮ್ಮಡಿಸ್ತಂತೆ, ವೈರಾಗ್ಯ ದೃಢವಾಗ್ತಾ ಆಗ್ತಾ ಹೋಯಿತು. ಆವಾಗ ಶುಕಾಚಾರ್ಯ ಭಗವಂತನ ಸ್ತೋತ್ರ ಮಾಡ್ತಾರೆ. ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಬ್ಧ ವರ್ತಮನೆ ಅಂತ. ಆ ಪರಮಾತ್ಮ ಹೇಗೆ ಅಂತಂದರೆ ಎಲ್ಲರ ಅಂತರ್ಯಾಮಿಯ ಕೆಲಸ ಮಾಡ್ತಾನೆ. ಗೃಹೀತ ಶಕ್ತಿ ತ್ರಿತಯಾಯ, ಸೃಷ್ಟಿ ಸ್ಥಿತಿ ಸಂಹಾರ ಪರಮಾತ್ಮ ಮಾಡ್ತಾನೆ. ಆದರೆ ಏನು ಮಾಡಿದರೂ ಕೂಡ ತಾನು ಮಾಡಿಲ್ಲ ಅನ್ನೋ ಥರನೇ ದೇವರು ಆ ಭಕ್ತರಿಗೆ ತಾನು ತೋರಿಸ್ಕೊಳ್ತಾನೆ. ನಾವು ಮಾಡಿದ್ವಿ ಅಂತ ಮಾತ್ರ ನಾವು ಅಂದ್ಕೊಳ್ಬೇಕು. ಆದರೆ ತನ್ನ ಸ್ವಾಭಾವಿಕವಾದ ಶಕ್ತಿಯಿಂದಲೇ ಇಂಥ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವನು, ಸ್ಥಿತಿ ಲಯವನ್ನು ಮಾಡತಕ್ಕಂಥ ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾರೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ, ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ, ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಮಹಾತಪಸ್ವಿಗಳು, ದಾನ ಮಾಡ್ತಕ್ಕಂಥವ್ರು, ಕೀರ್ತಿಶಾಲಿಗಳು, ಮನಸ್ಸಲ್ಲಿ ಪರಮಾತ್ಮನ ಧ್ಯಾನವನ್ನು ಚಿಂತನೆ ನಡೆಸ್ತಕ್ಕಂಥವ್ರು, ಮಂತ್ರಜ್ಞರು, ಇವರೆಲ್ಲರೂ ಕೂಡ ತಾವು ಮಾಡುವ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದಾನೇ ಅವರಿಗೆಲ್ಲ ಮಂಗಳ ಆಗ್ತಕ್ಕಂಥದ್ದು ಅಂತ ಚಿಂತನೆ ನಡೆಸ್ತಕ್ಕಂಥವ್ರು. ಅಂಥ ಆ ಎಲ್ಲ ಮಹನೀಯರಿಗೆ ಅನುಗ್ರಹ ಮಾಡ್ತಕ್ಕಂಥ ಸುಭದ್ರ ಶ್ರವಸೇ ನಮೋ ನಮಃ. ಸುಭದ್ರಾಗ್ರಜನಾದ ತನ್ನ ನಂಬಿರ್ತಕ್ಕಂತಹ ಭಕ್ತರಿಗೆಲ್ಲ ಭದ್ರವನ್ನು ಮಂಗಳವನ್ನು ಉಂಟು ಮಾಡತಕ್ಕಂಥ ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಶುಕಾಚಾರ್ಯರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ದೇವರನ್ನು ಪ್ರಾರ್ಥನೆ ಮಾಡಿ ಮುಂದೆ ಬ್ರಹ್ಮನಾರದರ ಸಂವಾದ ಅಂತ ನಿರೂಪಣೆ ಮಾಡ್ತಾ ನಾರದರು ಬ್ರಹ್ಮದೇವರನ್ನು ಕೇಳ್ತಾರೆ, ಸ್ವಾಮಿ ತಾವು 4 ಮುಖಗಳಿಂದ 4 ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದೀರಿ, ಪಾರಾಯಣ ಮಾಡ್ತೀರಿ, ಇನ್ನೊಬ್ರು ಯಾರೂ ಮಾಡಲಿಕ್ಕೆ ಅಸಾಧ್ಯವಾದ ತಪಸ್ಸನ್ನು ತಾವು ಮಾಡ್ತೀರಿ, ಇಡೀ ಜಗತ್ತನ್ನು ಎಷ್ಟು ಅನಾಯಾಸವಾಗಿ ಸೃಷ್ಟಿ ಮಾಡ್ತೀರಿ ಅಂತಂದರೆ, ಹೇಗೆ ಜೇಡ ಬಾಯಿಂದ ಆರಾಮಾಗಿ ತಾನು ಬಲೆಯನ್ನು ಬಿಟ್ಟು ಎಷ್ಟು ಸುಂದರವಾಗಿ ಕಲಾತ್ಮಕವಾದ ಬಲೆಯನ್ನು ಹೆಣೆಯುತ್ತೋ ಅಷ್ಟೇ ಚಂದದ ಜಗತ್ತನ್ನು ತಾವು ಸೃಷ್ಟಿ ಮಾಡ್ತೀರಿ, ನೀವೇ ಜಗತ್ಕರ್ತೃಗಳು ಅಂತ ನೋಡೋರಿಗೆಲ್ಲ ಅಂತ ಅನಿಸ್ತದೆ, ಅಂತ ಅದರಲ್ಲಿ ನೀವು ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದೀರಿ ಅಂತ ಈ ಮಕ್ಕಳು ಸಹಜವಾದ ಪ್ರಶ್ನೆಯನ್ನು ಅಪ್ಪನಿಗೆ ಕೇಳೋ ಥರ ಆ ಬ್ರಹ್ಮದೇವರ ಪ್ರೀತಿಯ ಪುತ್ರರಾದ ನಾರದರು ಬ್ರಹ್ಮದೇವರಿಗೆ ಕೇಳ್ತಾರೆ. ಅದಕ್ಕೆ ನಾರದರಿಗೆ ಬ್ರಹ್ಮದೇವರು ಹೇಳೋದು ಎಂಥದ್ದು ಅಂದರೆ, ನಾರದ ನಿನಗೆಲ್ಲ ಗೊತ್ತಪ್ಪ, ಯಾಕೆ ಅಂತಂದರೆ ಪರಮಾತ್ಮನ ವಿಭೂತಿ ರೂಪವನ್ನು ನೀನು ಹೊಂದಿದವನು, ಆದರೂ ಕೂಡ ಕೃತೋ ಲೋಕಹಿತಂ ಅಂತ ಆರಂಭದಲ್ಲಿ ಹೇಳಿದ ಹಾಗೆ ಎಲ್ಲರೂ ಇದನ್ನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಕೇಳಿದ್ದೆ, ಆಗಲಿ ಉತ್ತರ ಕೊಡ್ತೀನಿ ಅಂತ ಅವ್ರು ಹೇಳೋದು. ಎಲ್ಲ ಜನರು ನಾನು ಸೃಷ್ಟಿ ಮಾಡಿರೋದ್ರಿಂದ ನನ್ನನ್ನು ಸೃಷ್ಟಿಕರ್ತ ಅಂತ ಕರೀತಾರೆ, ಆದರೆ ಯಾರು ಕರೆದರೂ ಕೂಡ ದೇವರ ಅನುಗ್ರಹದಿಂದ ನನಗೆ ಅಂಥ ಮೋಹ ಆವರಿಸಿಲ್ಲ ಅಂತ ಹೇಳ್ತಾರೆ ಅವರು. ನಭಾರತಿ ಮೇಂಗ ಮೃಷೋಪಲಕ್ಷ್ಯತೆ, ನನ್ನ ಮಾತು ಯಾವತ್ತೂ ಕೂಡ ಸುಳ್ಳನ್ನು ಆಡೋದಿಲ್ಲ, ಪರಮಾತ್ಮನ ವಿಷಯದಲ್ಲಿ ಯಾವತ್ತೂ ಸತ್ಯವಾದ ಮಾತನಾಡ್ತೀನಿ, ನಿರಂತರ ವೇದದ ಅನುಸಂಧಾನದಲ್ಲಿ, ಶುಷ್ಕವಾದ ಪಾರಾಯಣ ಅಲ್ಲ, ಒಂದೊಂದು ಅಕ್ಷರದಲ್ಲೂ ಕೂಡ ಪರಮಾತ್ಮನ ಅನುಸಂಧಾನವನ್ನು ನಾನು ಮಾಡ್ತಾ ಇರ್ತೀನಿ. ನನ್ನ ಇಂದ್ರಿಯಗಳು ಯಾವತ್ತೂ ಕೂಡ ಅಡ್ಡ ಮಾರ್ಗದಲ್ಲಿ ಹೋಗೋದಿಲ್ಲ, ನನ್ನ ಮನಸ್ಸು ಯಾವತ್ತೂ ಇಲ್ಲದೇ ಇರತಕ್ಕಂಥದ್ದನ್ನು ಕೂಡ ಬಯಸೋದಿಲ್ಲ. ಅದು ಏನು ಮಾಡಿದರೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಪರಮಾತ್ಮನ ಧ್ಯಾನ ಮಾಡ್ತೀನಿ, ದೇವರ ಪ್ರೇರಣೆಯಿಂದ ಇಷ್ಟೆಲ್ಲ ಜಗತ್ ಸೃಷ್ಟಿ ಮುಂತಾದ ಕಾರ್ಯ ನಡೆಯುತ್ತೆ ಅಂತ ಇಷ್ಟೇ ಅನುಸಂಧಾನ ಮಾಡ್ತೀನಿ. ಇಂಥ ಚಿಂತನೆ ಇದ್ದಿದ್ದಕ್ಕೆ ಯಾವತ್ತಿಗೂ ನನ್ನ ಮನಸ್ಸಲ್ಲಿ ಅಹಂಕಾರ ಸ್ಫುರಿಸಿಲ್ಲ ಅಂತ ಬ್ರಹ್ಮದೇವರ ಆ ಮಾತನ್ನು ಹೇಳ್ತಾ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ.
ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯಾ ಮಾಂ ವದಂತಿ ಜಗದ್ಗುರುಂ. ಕೆಲವರು ಮೂರ್ಖರೇನು ಮಾಡ್ತಾರೆ ಅಂತಂದರೆ, ನನ್ನನ್ನೇ ಜಗದ್ಗುರು, ನನ್ನನ್ನೇ ಸರ್ವೋತ್ತಮ, ಜಗತ್ತನ್ನು ಮುಖ್ಯವಾಗಿ ಸೃಷ್ಟಿ ಮಾಡಿದವನು ಇವನೇ ಅಂತ ಮೂರ್ಖರು ಹೇಳ್ತಾರೆ. ಅವ್ರು ಹೇಳ್ತಾರೆ ಅಂತ 4 ಮಂದಿ ಯಾರಾದರೂ ಜೈ ಜೈಕಾರ ಅಂತ ಹಾಕಿಬಿಟ್ರು ಅಂತಂದರೆ ಅದನ್ನು ಕೇಳಿಸ್ಕೊಂಡು ನಾನೇ ಜಗದ್ಗುರು ಅಂತ ಹೇಳಿಸ್ಕೊಂಡ್ಬಿಡ್ತಾನೆ. ಅಂಥದ್ರಲ್ಲಿ ಯಾರು ಹಾಗೆ ಹೇಳಿದ್ರು ಕೂಡ ದೇವರ ಅನುಗ್ರಹದಿಂದ ನನಗೆ ಅಂಥ ಮಂಕು ಆವರಿಸಿಲ್ಲ. ಅದಕ್ಕೋಸ್ಕರ ಕಾರಣ ಏನು ಅಂತಂದರೆ ವಾಸುದೇವನ ಅನುಗ್ರಹವೇ ನನಗೆ ಕಾರಣ. ಮೋಕ್ಷಪ್ರದನಾದ ವಾಸುದೇವನ ಅನುಗ್ರಹ ನನಗಿದೆ. ಹಾಗಾಗಿ ಅಂಥ ವಾಸುದೇವನಿಗೆ ನಮಸ್ಕಾರ ಅಂತ ಬ್ರಹ್ಮದೇವರು ಪರಮಾತ್ಮನಿಗೆ ನಮಸ್ಕಾರವನ್ನು ಹೇಳಿ ತಿಳಿಸಿ ಸೃಷ್ಟಿಯನ್ನು ಸ್ಥೂಲವಾಗಿ ಹೇಳ್ತಾ 24 ತತ್ವಗಳ ಸೃಷ್ಟಿಯನ್ನೆಲ್ಲ ಮುಂದೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅದ್ರ ಬಗ್ಗೆ ಹೇಳ್ತಾ ಆರಂಭದಲ್ಲಿ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ 3 ವಿಭಾಗ. ವೈಕಾರಿಕ ಅಹಂಕಾರದಿಂದ ಮನಸ್ಸು ಸೃಷ್ಟಿಯಾಗ್ತದೆ, ಮನಸ್ತತ್ವ. ಆಮೇಲೆ ತೈಜಸ ಅಹಂಕಾರದಿಂದ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, 10 ಇಂದ್ರಿಯಗಳ ಸೃಷ್ಟಿ. ಆಮೇಲೆ ತಾಮಸ ಅಹಂಕಾರದಿಂದ ಪಂಚಭೂತಗಳು ಮತ್ತು ಮಾತ್ರ ಅಂತಂದರೆ ನೋಡ್ತಕ್ಕಂತಹ ರೂಪ, ಕೇಳ್ತಕ್ಕಂತಹ ಶಬ್ದ, ಆಸ್ವಾದಿಸ್ತಕ್ಕಂತಹ ರಸ, ಇವನ್ನೆಲ್ಲ ವಿಷಯಗಳನ್ನು ಮಾತ್ರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇವುಗಳ ಸೃಷ್ಟಿಯಾಯಿತು ಅಂತ ಈ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನು ನಿರೂಪಣೆ ಮಾಡ್ತಾರೆ. ಅದಾದಮೇಲೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಹೇಳ್ತಾ, ಬ್ರಹ್ಮಾಂಡದ ಒಳಗೆ ಪರಮಾತ್ಮನಿಗೆ ಪ್ರವೇಶವನ್ನು ದೇವರೇನು ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತಾನೆ, ಅವನಿಗೆ ಪುರುಷ ಅಂತ ಆ ರೂಪಕ್ಕೆ ಹೆಸರು. ಪ್ರಥಮಂ ಮಹತಸ್ರಷ್ಟೃ, ದ್ವಿತೀಯಂ ತ್ವಂಡ ಸಂಸ್ಥಿತಂ, ತೃತೀಯಂ ಪ್ರಾಣಿನಾಂ ದೇಹೆ ಅಂತ ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರದಲ್ಲಿ ಇದನ್ನೇ ಹೇಳೋದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಪುರುಷ ರೂಪತ್ರಯ, ಪುರುಷ ಅಂತ ಬ್ರಹ್ಮಾಂಡದ ಒಳಗೆ ಇರತಕ್ಕಂಥದ್ದೊಂದು ಪುರುಷ ರೂಪ. ದೇವರು ಬ್ರಹ್ಮಾಂಡದ ಹೊರಗೆ ಇದ್ದಾಗ ಪುರುಷ, ಒಳಗೆ ಬಂದಾಗ ಪುರುಷ, ಪ್ರಾಣಿಗಳ ದೇಹದಲ್ಲಿದ್ದು ಏನು ಸೃಷ್ಟಿ ಮಾಡ್ತಾನೆ ಅವನಿಗೂ ಕೂಡ ಪುರುಷ ಅಂತ ಹೆಸರು ಅಂತ ಒಂದು ಸಂಧಿಯ ಆರಂಭದಲ್ಲೇ ಈ ರೂಪತ್ರಯದ ಚಿಂತನೆಯನ್ನು ಮಾಡ್ತಾರೆ. ಹಾಗೆ ದೇವರು ಬ್ರಹ್ಮಾಂಡದ ಒಳಗೆ ತಾನು ಬಂದು, ಈ ಬ್ರಹ್ಮಾಂಡ ಎಂಥದ್ದು ಅಂತಂದರೆ ಶತಕೋಟಿ ವಿಸ್ತೃತ, 100 ಕೋಟಿ ಯೋಜನ ವಿಸ್ತಾರವಾದದ್ದು. ಮೇಲ್ಭಾಗ ಅರ್ಧ ಬ್ರಹ್ಮಾಂಡ ಬಂಗಾರಮಯವಾದದ್ದು, ಕೆಳ ಅರ್ಧ ಬೆಳ್ಳಿಯಮಯ ರಜತಮಯವಾಗಿರತಕ್ಕಂತಹ ಅಂಥ ಬ್ರಹ್ಮಾಂಡವನ್ನು, ಅದರ ಸ್ವರೂಪವನ್ನು ಹೇಳ್ತಾ ಅದರ ಒಳಗೆ 14 ಲೋಕಗಳನ್ನು ಸೃಷ್ಟಿ ಮಾಡಿ 14 ಲೋಕಗಳಿಗೆ ಆಧಾರ ರೂಪನಾಗಿ ಪರಮಾತ್ಮ ಏನು ನಿಂತಿದ್ದಾನಲ್ಲ ಅವನಿಗೆ ವಿರಾಟ್ ಪುರುಷ ಅಂತ ಕರೀತಾರೆ ಅಂತ ಸ್ಥೂಲವಾದ ಆ ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಳಿ ಒಂದು ಮಾತು ಹೇಳ್ತಾರವರು. ನಾರದರೆ ಇಷ್ಟಂತೂ ಸತ್ಯ, ಇಷ್ಟೆಲ್ಲ ಹೇಳಿದ್ದೀನಿ. ಇಂಥ ಪರಮಾತ್ಮನ ಬಗ್ಗೆ ನವಾಮದೇವ ಕಿಮುತಾಪರೇ ಸುರಾಹ, ನಾನಾಗಲಿ ರುದ್ರದೇವರಾಗಲಿ ಪರಮಾತ್ಮನ ಬಗ್ಗೆ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಮೇದಿನಿ ಪರಮಾಣ್ವಂಬು ಕಣಂಗಳ ನೈದ ಬಹುದು ಪರ ಗಣತಿಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಒಂದು ಪಕ್ಷ ಭೂಮಿಯಲ್ಲಿದ್ದ ಕಣಗಳನ್ನಾದರೂ ಎಣಿಸ್ಬಿಡ್ಬಹುದು, ಆದರೆ ಪರಮಾತ್ಮನ ಗುಣಗಳನ್ನು ಏನು ತಾನೇ ಎಣಿಸ್ಲಿಕ್ಕೆ ಸಾಧ್ಯ? ಎಷ್ಟು ಹೇಳಿದ್ರೂ ದೇವರ ಗುಣಗಳನ್ನು ನಾವು ಚಿಂತನೆ ಮಾಡ್ತಾ ಹೋದಷ್ಟು ಗಭೀರ ಆಳವಾಗಿರ್ತದೆ. ಹಾಗಾಗಿ ಯನ್ಮಾಯಯ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಆ ಪರಮಾತ್ಮನ ಬಗ್ಗೆ ಪೂರ್ತಿಯಾಗಿ ನಾವು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಮಾಯೆ ಆಯಿತು ಅಂತಂದರೆ ಎಲ್ಲರ ಬುದ್ಧಿಯೂ ಕೂಡ ಮಂಕಾಗಿಬಿಡ್ತದೆ. ದೇವರ ಅನುಗ್ರಹದಿಂದ ಅವನ ಮಾಯ ಅಂದರೆ ಒಂದು ಆವರಕನೂ ಆಗ್ತದೆ ಪರಮಾತ್ಮಂದು, ಇನ್ನೊಂದು ಮಹಿಮಾ ಅಂತನೂ ಒಂದು ಅರ್ಥ ಇದೆ. ದೇವರ ಮಹಿಮೆಯಿಂದ ಇಷ್ಟೆಲ್ಲ ಚಿಂತನೆ ಮಾಡಲಿಕ್ಕಾಯಿತು ಅಂತ ಪರಮಾತ್ಮನ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡಿ ಸೂಕ್ಷ್ಮವಾಗಿ ಅನೇಕ ಅವತಾರಗಳ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ವರಾಹ ಅವತಾರ, ಮುಂದೆ ವಿಸ್ತಾರವಾಗಿ ಯಜ್ಞವರಾಹ, ಶ್ವೇತವರಾಹ, ಕೃಷ್ಣವರಾಹ ನಿರೂಪಣೆ ಬರ್ತದೆ. ಆಮೇಲೆ ಯಜ್ಞನಾಮಕನಾದ ಸ್ವಯಂಭೂವ ಮನುವಿನ ದತ್ತುಪುತ್ರನಾಗಿ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ್ತಾನೆ. ಆಮೇಲೆ ಕಪಿಲ, ನಮ್ಮ ಕರ್ಮಬಂಧವನ್ನು ಕಳಿತಕ್ಕಂತಹ ಕಪಿಲನಾಮಕನ ಚಿಂತನೆ. ದತ್ತಾತ್ರೇಯ,
ಭಕ್ತಿಗೆ ಒಲಿದು ಭಕ್ತನಿಗೆ ತನ್ನನ್ನೇ ಕೊಟ್ಕೊಂಡ ಹಾಗಾಗಿ ದೇವರಿಗೆ ದತ್ತ ದತ್ತ ಅಂತ ಹೆಸರು. ದತ್ತಾತ್ರೇಯ, ಸನತ್ಕುಮಾರ, ಬ್ರಹ್ಮದೇವರು ತಪಸ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಇಂಥ ಸುಂದರವಾದ ರೂಪವನ್ನು ತಾಳಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿರ್ತಕ್ಕಂತಹ ಜ್ಞಾನರೂಪ. ನಮ್ಮ ಮನಸ್ಸನ್ನು ಚಂಚಲ ಆಯಿತು ಅಂದರೆ ಸನತ್ಕುಮಾರ ಸನತ್ಕುಮಾರ ಅಂತ ಬಾಯ್ಬಿಟ್ಟು ಜೋರಾಗಿ ಹೇಳಿದ್ರೆ ಆ ಮನಸ್ಸನ್ನು ಕಂಟ್ರೋಲಿಗೆ ತಂದುಬಿಡ್ತಾನ ದೇವರು. ಸನತ್ಕುಮಾರ ಅವತ್ತು ಕಾಮದೇವಾತ್ ಅಂತ ನಾರಾಯಣ ವರ್ಮದಲ್ಲಿ ಬರುತ್ತದೆ. ಅಂಥ ಸನತ್ಕುಮಾರನ ಸ್ಮರಣೆ ಮಾಡ್ತಾರೆ. ಆಮೇಲೆ ನಾರಾಯಣ, ಯಮದೇವರ ಪತ್ನಿ ಮೂರ್ತಿದೇವಿ ಅಂತ ಮೂರ್ತಿದೇವಿಗೆ ಮಗನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ನಿಗಮಗಳಿಗೆ ಸಿಗದವನ ನಾಲ್ಮೊಗನ ನಾಭಿಲಿ ಪಡೆದವನ, ರವಿ ಮಗನಿಗೆ ಮಗನಾದವನ, ನಿಜ ಭಟ ಜನರಿಗೆ ಮುಕ್ತಿಪ್ರದನ. ರವಿ ಮಗನಿಗೆ ಮಗನಾದವನ, ಆ ರವಿಯ ಮಗ ಯಮ, ಅಂಥ ಯಮನಿಗೆ ಮಗನಾಗಿ ಬಂದಿರತಕ್ಕಂಥವನು ನಾರಾಯಣ ಅಂತ ಅಂಥ ಪರಮಾತ್ಮನ ನಾರಾಯಣ ರೂಪದ ಸ್ಮರಣೆ ಮಾಡ್ತಾರೆ. ಆಮೇಲೆ ವಾಸುದೇವ, ಧ್ರುವರಾಯನಿಗೆ ಭಗವಂತ ಒಲಿದು ಅನುಗ್ರಹ ಮಾಡಿದ ವರದ ವಾಸುದೇವನ ಚಿಂತನೆ. ಪೃಥು ನಾಸ್ತಿಕದ ಹಾದಿ ಹಿಡಿದು ಬಿಟ್ಟಿತ್ತು ಆವಾಗ ಒಂದು ಕಾಲದಲ್ಲಿ ಭೂಮಿ ವೇನನಿಂದ, ಅದನ್ನು ತೊಡೆದು ಹಾಕಿ ಪೃಥು ಮಹಾರಾಜನ ಒಳಗೆ ರಾಜರಾಜೇಶ್ವರ ಅನ್ನುವ ರೂಪದಿಂದ ಪರಮಾತ್ಮ ಬಂದ. ಹಾಗಾಗಿ ಅಂಥ ಪೃಥುವಿನ ಚಿಂತನೆ ನಡೆಸ್ತಾರೆ. ಋಷಭ, ಋಷಭ ಅಂದರೆ ಸರ್ವೋತ್ತಮ ಅಂತ ಅರ್ಥ. ನಾಭಿರಾಜನ ಪುತ್ರನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಈ ಭರತ ಚಕ್ರವರ್ತಿಯ ತಂದೆಯಾಗಿ ಬಂದಿರತಕ್ಕಂತಹ ರೂಪ ಆ ಋಷಭ ರೂಪ. ಆಮೇಲೆ ವೇದೋಪದೇಶ ಮಾಡಿರ್ತಕ್ಕಂತಹ ಹಯಗ್ರೀವ. ಆಮೇಲೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಉದ್ಧಾರ ಮಾಡಿರ್ತಕ್ಕಂತಹ ಮತ್ಸ್ಯ, ಮಂದರ ಪರ್ವತವನ್ನು ಎತ್ತಿರ್ತಕ್ಕಂತಹ ಕೂರ್ಮ, ಪ್ರಹ್ಲಾದನಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ನರಸಿಂಹ. ಆಮೇಲೆ ಅಂತಃಸರಸ್ಯುರುಬಲೇನ ಪದೇ ಗೃಹೀತ ಅಂತ ಹೇಳಿದಂತೆ ಆನೆ ಆರ್ತನಾದ ಮಾಡಿತು. ಅದು ನೋಡ್ರಿ, ಕಾಲು ಹಿಡಿತು, ಯಾರ್ಯಾರ್ದೋ ಕಾಲು ಹಿಡಿಯಲಿಲ್ಲ. ದೇವರನ್ನ ಈ ಮೊಸಳೆ ಕಾಲು ಹಿಡಿಬೇಕಾದ್ರೆ ಆನೆ ಕಾಲನ್ನು ಯಾಕೆ ಹಿಡಿತು ಅಂತಂದ್ರೆ ದೇವ್ರನ್ನ ಕರೆಸುತ್ತೆ ಅಂತ ಅದು ಗೊತ್ತಿತ್ತಂತ. ಅದಕ್ಕೋಸ್ಕರ ಹಿಡಿದ್ರೆ ಇಂಥವ್ರದೇ ಕಾಲು ಹಿಡಿಬೇಕು ಅಂತ, ಯಾರ್ಯಾರ್ದೋ ಕಾಲು ಯಾಕೆ ಹಿಡಿಬೇಕು, ದೇವ್ರನ್ನ ಕಂಡವರು ದೇವರನ್ನು ತೋರಿಸ್ತಕ್ಕಂತಹ ಜ್ಞಾನಿಗಳ ಕಾಲನ್ನು ಹಿಡಿಬೇಕು ಅನ್ನುವ ಅಪೂರ್ವ ಸಂದೇಶ ಇರತಕ್ಕಂತಹ ಒಂದು ಅಂಥ ಅನುಗ್ರಹ ಮಾಡಿರ್ತಕ್ಕಂಥ ಭಗವಂತನ ರೂಪ ತಾಪಸ ಅಂತ. ಅಂಥ ತಾಪಸ ರೂಪದ ಸ್ಮರಣೆ ಮಾಡ್ತಾರೆ. ಆಮೇಲೆ ವಾಮನ, ವಾಮನ ಅಂದರೆ ಮುದ್ದು ಅಂತ ಅರ್ಥ, ಬಹಳ ಚಂದ. ಈ ಸ್ತ್ರೀಯರಿಗೆ ವಾಮಾಂಗಿಯರು ವಾಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಒಳ್ಳೆ ಸೌಂದರ್ಯವನ್ನು ಪರಮಾತ್ಮ ಅವರಲ್ಲಿ ಇಟ್ಟಿರ್ತಾನಂತ. ಅದಕ್ಕೋಸ್ಕರ ಅವರಿಗೆ ಅಂಥ ಹೆಸರಿದೆ. ಅಂದರೆ ಇನ್ನು ಸಾಕ್ಷಾತ್ ಭಗವಂತ ಪುಟ್ಟ ರೂಪವನ್ನ ಧಾರಣೆ ಮಾಡ್ಕೊಂಡು ಬಂದ. ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ. ವಾಮನ ಮೂರ್ತಿ ಬಹಳ ಕಾಂತಿಭರಿತವಾದದ್ದು ಅಂಥ ವಾಮನ. ಆಮೇಲೆ ಮಹಿದಾಸ, ಇತರಾದೇವಿಯ ಪುತ್ರನಾಗಿ ಪರಮಾತ್ಮ ಪಾಂಚರಾತ್ರಾಗಮವನ್ನು ಇದೇ ನಾರದರಿಗೆ ಉಪದೇಶ ಮಾಡ್ತಾನೆ, ಅಂಥ ಮಹಿದಾಸ. ಆಮೇಲೆ ಧನ್ವಂತರಿ, ಎಲ್ಲ ಪಾಪವನ್ನು ಪರಿಹಾರ ಮಾಡಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಉದ್ಧಾರ ಮಾಡತಕ್ಕಂಥ ಪರಮಾತ್ಮ, ಅಂಥ ಧನ್ವಂತರಿಯ ಸ್ಮರಣೆ ಮಾಡ್ತಾರೆ. ಆಮೇಲೆ ಪರಶುರಾಮ, ಲೀಲಾ ರೂಪಗಳು ಪರಮಾತ್ಮ ಏನು ತಾಳಿದ್ನಲ್ಲ ಅದರಲ್ಲಿ ದುಷ್ಟ ನಿಗ್ರಹ ಮಾಡಿರ್ತಕ್ಕಂಥ ಪರಶುರಾಮ ರೂಪ ಒಂದು. ಶ್ರೀರಾಮ, ಶುಕ್ಲಕೇಶ, ಕೃಷ್ಣಕೇಶ ಅಂತ ಬಲರಾಮರಲ್ಲಿ ಆವಿಷ್ಟವಾದ ಶುಕ್ಲಕೇಶ ರೂಪ. ಆಮೇಲೆ ಸ್ವತಃ ಕೃಷ್ಣಾವತಾರವನ್ನೇನು ಪರಮಾತ್ಮ ತಾಳಿದ ಅಂಥ ಕೃಷ್ಣಕೇಶ ರೂಪದ ಚಿಂತನೆ ನಡೆಸ್ತಾರೆ. ಮುಂದೆ ವೇದವ್ಯಾಸ, ವೇದ ವಿಭಾಗ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದ್ದಾನೆ ವೇದವ್ಯಾಸ ರೂಪಿಯಾದ ಪರಮಾತ್ಮ. ಆಮೇಲೆ ಬುದ್ಧ, ಲೋಕಮೋಹಕ ಬುದ್ಧನಾಗಿ ತೇಜಿಯೇರಿದ ಜಗದೇಕ ಜಗನ್ನಾಥ ವಿಠಲ ಭೀಕರಾಂತಕಾರಮಾ ಮನೋಹರನೆ ದೀನ ಪತಿತ ಪಾವನ. ಲೋಕಮೋಹಕ ಬುದ್ಧನಾಗಿ ಆ ತ್ರಿಪುರಾಸುರ ಪತ್ನಿಯನ್ನೇ ಪರಮಾತ್ಮ ಮೋಹಿಸಿದ, ದುಷ್ಟರನ್ನು ಮೋಹಿಸಿ ಬುದ್ಧನಾಗಿ ಅವತಾರ ಮಾಡಿದ. ಕೊನೆಗೆ ಕಲಿಯುಗದ ಕೊನೆಯಲ್ಲಿ ಎಲ್ಲೂ ಕೂಡ ಪರಮಾತ್ಮನ ಗುಣಗಾನ ಕೇಳಿಯೇ ಬರೋದಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಮತ್ತೆ ಪರಮಾತ್ಮ ಅವತಾರ ಮಾಡಿ ಶಂಬಲ ಗ್ರಾಮದಲ್ಲಿ ಅವತಾರ ಮಾಡಿ ಸಜ್ಜನರು ಉದ್ಧಾರ ಮಾಡತಕ್ಕಂಥ ಕಲ್ಕಿ ರೂಪ ಅಂತ ಇಂಥ ಪರಮಾತ್ಮನ ನಾನಾ ವಿಧವಾದ ರೂಪದ ಸ್ಮರಣೆಯನ್ನು ತಾವು ಮಾಡ್ತಾರೆ. ಬ್ರಹ್ಮದೇವರು ನಾರದರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಸ್ವಾಹ ಸ್ವಧಾ ವಷಡಿತಿ ಸ್ಮ ಗಿರೋನ ಯತ್ರ ಶಾಸ್ತ್ರ ಭವಿಷ್ಯತಿ ಕಲೇರ್ ಭಗವಾನ್ ಯುಗ ಅಂತೆ. ಯಾವ ಮನೆಯಲ್ಲಿ ಸ್ವಾಹ ಸ್ವಧ ಅಂತ ಯಜ್ಞ ಯಾಗಾದಿಗಳು ಶ್ರಾದ್ದಾದಿಗಳು ಆಗೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಪರಮಾತ್ಮ ಮತ್ತೆ ಬಂದು ಭೂಮಿಯನ್ನು ಉದ್ಧಾರ ಮಾಡ್ತಾನೆ ಅಂತ
ಆ ಪರಮಾತ್ಮನ ಬಗ್ಗೆ ಹೇಳ್ತಾ ಕೊನೆಯಲ್ಲಿ ಅವ್ರು ಎಂಥ ಮಾತಾಡ್ತಾರೆ ಅಂದರೆ, ಚಸ್ಕಂಭ ಯಸ್ವರಭಸಾ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಾಮ್ಯ ಸದನಾ ದುರುಕಂಪಮಾನಂ. ಇಡೀ ಜಗತ್ತು ಪರಮಾತ್ಮ ತ್ರಿವಿಕ್ರಮ ಆದಾಗ ನಡಿಗಿಬಿಡ್ತಂತೆ. ಆ ಬ್ರಹ್ಮಾಂಡದ ಕರ್ಪರ ಸೀಳಿದಾಗ ನನಗೆ ಒಂದು ಕ್ಷಣ ಗಾಬರಿ ಆಯಿತು, ನನಗೆ ಇದನ್ನು ಧಾರಣೆ ಮಾಡ್ಲಿಕ್ಕೆ ಸಾಧ್ಯವಾ ಅಂತಂದಾಗ ಮತ್ತೆ ಪರಮಾತ್ಮ ಬಂದು ಇಡೀ ಜಗತ್ತನ್ನು ವೇಗವಾಗಿ ಆಗಮಿಸಿ ತಾನು ಧಾರಣೆ ಮಾಡಿದ್ನಲ್ಲ, ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಇಂಥ ದೇವರ ಬಗ್ಗೆ ಶೇಷ 1000 ಹೆಡೆಗಳಿಂದ ತಾನು ಗುಣಗಾನ ಮಾಡಿದರೂ ಕೂಡ ಅದು ಮುಗಿಯೋದಿಲ್ಲ, ಅದು ಕೊನೆಯೇ ಕಾಣೋದಿಲ್ಲ ಅಂತ ಬ್ರಹ್ಮದೇವರು ದೇವರ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಹೇಳಿ ಭಾಗವತದ ಮೂಲ ರೂಪ ಯಾವುದು ಅಂದರೆ ಚತುಶ್ಲೋಕಿ ಭಾಗವತ ಅಂತ ಅದನ್ನು ಹೇಳ್ತಾರೆ. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇ ಚಚ್ಚಯೋ ವಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಇದರ ಸೂಕ್ಷ್ಮ ಅರ್ಥ, ಸ್ಥೂಲವಾದ ಅರ್ಥ ನೋಡೋದು ಅಂತಂದರೆ, ಅಹಮೇವ ಅಸಮೇವ ಅಗ್ರೆ, ದೇವರು ಬ್ರಹ್ಮದೇವರಿಗೆ ಹೇಳೋದು, ಜಗತ್ತಿನ ಸೃಷ್ಟಿಗಿಂತಲೂ ಮುಂಚೆ ನಾನೇ ಇದ್ದೆ, ಪ್ರಳಯ ಕಾಲದಲ್ಲೂ ಕೂಡ ಇರ್ತಕ್ಕಂಥವ್ನು ನಾನೇ, ಯಾಕೆಂದರೆ ಸ್ವತಂತ್ರನಾಗಿರ್ತಕ್ಕಂಥವನು ಅಂತ ಹೇಳ್ತಾರೆ. ಉಳಿದವರು ಯಾರೂ ಇಲ್ಲ ಅಂತಲ್ಲ, ಇದ್ದರು, ಆದರೆ ಭಗವಂತನಿಗೆ ಅಧೀನರಾಗಿ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಅಂತಾರೆ ಮಧ್ವರಾಯರು ತಾತ್ಪರ್ಯ ನಿರ್ಣಯದೊಳಗೆ. ಹಾಗೆ ಎಲ್ಲ ಜೀವರನ್ನ ಹೃದಯದ ನನ್ನ ಉದರದೊಳಗಿಟ್ಕೊಂಡು ಸಲಹಿದ್ದೇನೆ. ಹಾಗಾಗಿ ಸ್ವತಂತ್ರನಾಗಿರ್ತಕ್ಕಂಥವ್ನು ನಾನೊಬ್ಬನೇ, ಇನ್ನು ಬೇರೆ ಯಾವ ಜೀವನಾಗಲಿ ಜಡವಾಗಲಿ ಅದು ಯಾವುದು ಸ್ವತಂತ್ರವಾಗಿರೋದಿಲ್ಲ. ಆಮೇಲೆ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ, ನನಗೆ ಪ್ರಕೃತ್ಯಾದಿಗಳಿಂದ ಯಾವ ಪ್ರಯೋಜನವೂ ಇಲ್ಲ, ಯಾವ ಬಾಧೆನೂ ಇಲ್ಲ ಅಂತಾನೆ ಭಗವಂತ. ಅಯ್ಯೋ ಇದರಿಂದ ತುಂಬ ಚಳಿ ಆಯಿತು ಅಂದರೆ ದೇಹ ಶೀತ ಆಗ್ತದೆ, ತುಂಬ ಉಷ್ಣ ಆಯಿತು ಅಂತಂದರೆ ದೇಹ ತಡೆಯೋದಿಲ್ಲ ಅಂತ ಹೇಗೆ ಅನ್ಕೊಳ್ತೀವಿ, ದೇವರಿಗೆ ಇದ್ಯಾವ ಬಾಧೆಯೂ ಇಲ್ಲ ಅಂತ. ತದ್ವಿದ್ಯಾದ ಆತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ, ಅವೆಲ್ಲವೂ ಕೂಡ ನನಗೆ ನನ್ನ ಅಧೀನಕ್ಕೆ ಒಳಗಾಗಿರ್ತಕ್ಕಂಥದ್ದು. ಮತ್ತು ದೊಡ್ಡ ದೊಡ್ಡ ಭೂತಗಳು ಅಂತೇನಿದೆ, ಪಂಚಭೂತಗಳು, ಇದೆಲ್ಲ ಹೇಗೆ ಬೇರೆ ಈ ಆಕಾಶ ಅಂದರೆ ಸಣ್ಣ ರಂಧ್ರದೊಳಗೂ ಸ್ಪೇಸ್ ಇರ್ತದೆ, ಖಾಲಿಯಾದ ಜಾಗದಲ್ಲೂ ಕೂಡ ಆಕಾಶ ಹೇಗೆ ವ್ಯಾಪ್ತವಾಗಿರ್ತದೋ ನಾನು ಹಾಗೆ ಇರ್ತೀನಿ ಅಂತ ಹೇಳ್ತಾನೆ ದೇವರು. ಯಾಕೆಂದರೆ ದೇವರನ್ನ ಎಲ್ಲೋ ಒಂದು ಗರ್ಭಗುಡಿಯಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಅಜ್ಞರು ಅನ್ಕೊಂಡು ಬಿಡ್ತಾರೆ. ಬಯಲೊಳಗೆ ಆಲಯವೋ ಆಲಯದಿ ಬಯಲೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ಬಯಲೊಳಗೆ ಆಲಯವಿದೆಯೋ ಅಥವಾ ಆಲಯದೊಳಗೆ ಬಯಲಿದೆಯೋ, ಎರಡೂ ಇದೆ, ಎರಡೂ ಇದೆ. ಬಯಲಲ್ಲಿ ಆಲಯವೂ ಇದೆ, ಆಲಯದಲ್ಲೂ ಬಯಲಿದೆ. ಆದರೆ ಅಜ್ಞರು ತಿಳಿದೇನೆ ದೇವರು ಹೊರಗಿಲ್ಲ, ಕೇವಲ ಗರ್ಭಗುಡಿಯಲ್ಲಿ ಆ ಕೇವಲ ಕಲ್ಲಿನ ಪ್ರತಿಮೆ ಒಳಗಿದ್ದಾನೆ ಅಂತ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ. ಹೇಗೆ ಆಕಾಶಾದಿಗಳು ಎಲ್ಲ ಕಡೆ ವ್ಯಾಪ್ತವಾಗಿದ್ದಾವೋ, ನಾನು ಕೂಡ ಎಳ್ಳು ಮನೆಯ ಮುಳ್ಳು ಕೊನೆಯ ಅಂತಂದಾಗಿ ಎಲ್ಲದರ ಒಳ ಹೊರಗೆ ವ್ಯಾಪ್ತನಾಗಿದ್ದುಕೊಂಡು ಅವುಗಳನ್ನು ನಿಯಮನ ಮಾಡ್ತೀವಿ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾನೆ ಪರಮಾತ್ಮ. ಎಲ್ಲ ವಸ್ತುಗಳು ಯಾವಾಗಿದ್ದಾವೋ ಆ ಕಾಲದಲ್ಲೂ ನಾನಿದ್ದೀನಿ, ಎಲ್ಲ ವಸ್ತುಗಳು ಯಾವ ಕಾಲದಲ್ಲಿ ಇಲ್ಲವೋ ಆ ಸಂದರ್ಭದಲ್ಲೂ ಕೂಡ ನಾನಿದ್ದೀನಿ ಅಂತಂದ್ರೆ ನನ್ನ ಮಹಿಮೆಯನ್ನು ತಿಳ್ಕೋ ಅಂತ ಬ್ರಹ್ಮದೇವರಿಗೆ ಆ ಭಾಗವತದ ಮೂಲ ಅಂಶವನ್ನು ಪರಮಾತ್ಮ ಉಪದೇಶ ಮಾಡ್ತಾನೆ. ಇದನ್ನ ಬ್ರಹ್ಮದೇವರು ನಾರದಿಗೆ ಉಪದೇಶ ಮಾಡ್ತಾರೆ. ಅಂದರೆ ಭಾಗವತ ಬಂದ ಕ್ರಮವನ್ನು ಹೇಳ್ತಾರೆ. ಅಂದರೆ ಪರಮಾತ್ಮ ಬ್ರಹ್ಮದೇವರಿಗೆ, ಬ್ರಹ್ಮದೇವರು ನಾರದರಿಗೆ, ಆಮೇಲೆ ನಾರದರು ವೇದವ್ಯಾಸರಲ್ಲಿ ಅದನ್ನು ತಾವು ಒಪ್ಪಿಸ್ತಾರೆ, ಬಂದು ಅವರಲ್ಲಿ ಅರಿಕೆ ಮಾಡಿಕೊಳ್ತಾರೆ. ಆಮೇಲೆ ವೇದವ್ಯಾಸರು ಶುಕಾಚಾರ್ಯರಿಗೆ, ಶುಕಾಚಾರ್ಯ ಅಂದರೆ ಪರೀಕ್ಷಿನ್ ಮಹಾರಾಜನಿಗೆ,
ಪರೀಕ್ಷಿದ್ರಾಜನಿಗೆ ಶುಕರು ಉಪದೇಶ ಮಾಡೋ ಕಾಲಕ್ಕೆ ಅಲ್ಲಿ ಸೂತ್ರ ಕೇಳಿರ್ತಾರೆ. ಅದೇ ಸೂತ್ರ ಬಂದು ಶೌನಕಾದಿ ಋಷಿಗಳಿಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಇದೊಂದು ಕ್ರಮ. ಆಮೇಲೆ ಸಂಕರ್ಷಣ ರೂಪಿಯಾದ ಪರಮಾತ್ಮ ಶೇಷದೇವರಿಗೆ ಉಪದೇಶ ಮಾಡ್ತಾನೆ. ಆಮೇಲೆ ಶೇಷದೇವರು ಸನತ್ ಕುಮಾರರಿಗೆ, ಸನತ್ ಕುಮಾರರು ಸಾಂಖ್ಯಾಯನಾಚಾರ್ಯರಿಗೆ, ಸಾಂಖ್ಯಾಯನರು ಪರಾಶರರಿಗೆ, ಪರಾಶರರು ಬೃಹಸ್ಪತ್ಯಾಚಾರ್ಯರು ಮತ್ತೆ ಮೈತ್ರೇಯರಿಗೆ ಹೇಳ್ತಾರೆ. ಮೈತ್ರೇಯರು ಅಂತಂದ್ರೆ ವೇದವ್ಯಾಸ ದೇವರ ಪ್ರೀತಿಯ ಗೆಳೆಯರಂತ. ಮೈತ್ರೇಯ ವ್ಯಾಸಸಖ ಅಂತ ಹೇಳ್ತಾರೆ. ಅಂಥ ಮೈತ್ರೇಯರಿಗೆ ಉಪದೇಶ ಮಾಡ್ತಾರೆ. ಮುಂದೆ ಮತ್ತೆ ಮೈತ್ರೇಯರು ವಿದುರರಿಗೆ ನಿರೂಪಣೆ ಮಾಡಿದ್ದಾರೆ ಅಂತ ಭಾಗವತ ಆಗತಿಕ್ರಮ ಅಂತ ಹೀಗೆ ಶ್ರೀಮದ್ ಭಾಗವತದ ವಿಷಯವನ್ನ ಬಂದಿರತಕ್ಕಂತಹ ಕ್ರಮವನ್ನು ಹೇಳಿ ಕೊನೆಯಲ್ಲಿ ಈ ದ್ವಿತೀಯ ಸ್ಕಂಧದ ಉಪಸಂಹಾರ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅತ್ರ ಸರ್ಗ ಸೃಷ್ಟಿ, ಪರಮಾತ್ಮನ ಮಾಡಿರ್ತಕ್ಕಂತಹ ಸೃಷ್ಟಿಯನ್ನು ಸರ್ಗ ಅಂತ ಕರೀತಾರೆ. ವಿಸರ್ಗ ಅಂತಂದರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ವಿಶಿಷ್ಟವಾದ ಸೃಷ್ಟಿ, ಪ್ರಾಣಿಗಳದು ನಾನಾ ವಿಧವಾದ ಜೀವರ ಸೃಷ್ಟಿ, ಅದು ವಿಸರ್ಗ, ವಿಶಿಷ್ಟವಾದ ಸರ್ಗ ಸೃಷ್ಟಿ. ಆಮೇಲೆ ಸ್ಥಾನ, ಸ್ಥಾನ ಅಂತಂದರೆ ದುಷ್ಟರ ನಿಗ್ರಹವನ್ನು ಮಾಡಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಮುಂತಾದ ದುಷ್ಟರೆಲ್ಲ ಬಂದಾಗ ಅವರನ್ನು ನಿಗ್ರಹ ಮಾಡಿ ಮತ್ತೆ ಜಗತ್ತನ್ನು ಯಥಾಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು. ಆಮೇಲೆ ಪೋಷಣೆ, ಭಗವಂತ ಮಾಡತಕ್ಕಂತಹ ಅನುಗ್ರಹ, ಭಗವದ್ ರಕ್ಷಣೆ. ಆಮೇಲೆ ಊತಯ, ಊತಿ ಅಂತಂದರೆ ನಮ್ಮ ಕರ್ಮಕ್ಕೆ ತಕ್ಕಂತಹ ಗತಿಗಳು. ಒಳ್ಳೆ ಕರ್ಮ ಮಾಡಿದ್ವಿ ಅಂತಂದರೆ ಸುಜನ್ಮ, ಕೆಟ್ಟ ಕರ್ಮ ಮಾಡಿದ್ವಿ ಅಂದರೆ ದುಷ್ಟ ಜನ್ಮ ಅಂತ ಏನು ಬರ್ತದೆ, ಇದನ್ನು ಕೂಡ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಮನ್ವಂತರದ ಕಥೆ ಶ್ರೀಮದ್ ಭಾಗವತದಲ್ಲಿ ಮುಂದೆ ಬರ್ತದೆ. ನಾನಾ ವಿಧವಾದ ಮನ್ವಂತರಗಳ ನಿರೂಪಣೆ ಮಾಡ್ತಾರೆ. ಮನ್ವಂತರ, ಈಶಾನುಕಥ ಭಗವಂತನ ಕಥೆ, ಭಗವಂತನ ಅನುಸರಿಸಿರ್ತಕ್ಕಂಥ ನಾನಾ ವಿಧರಾದ ಅಂಬರೀಷ, ಧ್ರುವರಾಯರು, ಇಂಥ ಮಹಾನುಭಾವರ ಭಗವದ್ಭಕ್ತರ ಕಥೆ. ಕೊನೆಯಲ್ಲಿ ಮತ್ತೆ ನಿರೋಧ. ನಿರೋಧ ಅಂತಂದರೆ ಜಗತ್ತನ್ನು ಮತ್ತೆ ಪರಮಾತ್ಮ ಪ್ರಳಯವನ್ನು ಮಾಡಿ ಪುಟ್ಟ ಮಗುವಿನಂತೆ ಅಲದೇಲೆಯ ಮ್ಯಾಲೆ ಮಲಗಿದ ಶಿಶುವೇ, ಹೇಗೆ ಮಗುವಿನ ರೂಪ ತಗೊಂಡು ಪರಮಾತ್ಮ ಮಲಗ್ತಾನೆ, ಶಯನ ಮಾಡ್ತಾನೆ, ಅಂಥ ನಿರೋಧ, ಇಡೀ ಜಗತ್ತನ್ನು ಸಂಹಾರ ಮಾಡಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಮಲಗ್ತಕ್ಕಂತಹ ಪರಮಾತ್ಮನ ಬಗ್ಗೆ ಹೇಳ್ತಾ, ಅದಾದ ಮೇಲೆ ಏನು ಅಂದರೆ ನಿರೋಧ ಮುಕ್ತಿರಾಶ್ರಯ, ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಏನು ಅಂತಂದರೆ ಮುಕ್ತಿರ್ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ. ಅಂದರೆ ತನ್ನದಲ್ಲೇ ಇರ್ತಕ್ಕಂಥದ್ದನ್ನು ಬಿಟ್ಟು, ಮೋಕ್ಷಯೋಗ್ಯ ಜೀವಿಗಳಿಗೆ ಯಾವುದ್ಯಾವುದೋ ದೇಹ ಬಂದಿರ್ತದೆ, ಕೊನೆಗೆ ಮನುಷ್ಯ ದೇಹ ಬಂದಾಗ ಸಾಧನೆ ಮಾಡಿಕೊಂಡು ತಮ್ಮ ಆನಂದ ಸ್ವರೂಪವನ್ನೇನು ಪಡಿತಾರಲ್ಲ, ಬೇರೆದನ್ನು ಬಿಟ್ಟು ದುಃಖ ಸ್ವರೂಪ ಬಿಟ್ಟು ಆನಂದ ಸ್ವರೂಪ ಪಡೆಯೋದನ್ನೇ ಮುಕ್ತಿ ಅಂತ ಕರೀತಾರೆ. ಇಂಥ ಮುಕ್ತಿಯನ್ನು ಹೊಂದಿ ಇಂಥ ಮುಕ್ತರೆಲ್ಲ ಎಲ್ಲಿರ್ತಾರೆ ಅಂದರೆ ಅದನ್ನು ಕೊನೆಯಲ್ಲಿ ಹೇಳ್ತಾ ಆಶ್ರಯ, ಈ 9ಕ್ಕೂ ಕೂಡ ಪರಮ ಆಶ್ರಯನಾಗಿರ್ತಕ್ಕಂಥ ಮುಖ್ಯ ಆಧಾರನಾದವನು ಅಂಥ ಸರ್ವೋತ್ತಮನಾದ ನಾರಾಯಣ ಅಂತ. ಹೀಗೆ ಇಂಥ 10ನೇದಾದ ಆಶ್ರಯ ಸ್ವರೂಪನಾದ ಭಗವಂತನಿಗೋಸ್ಕರ ಉಳಿದ 9 ವಿಷಯಗಳನ್ನು ಇಂಥ ಶ್ರೀಮದ್ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಹೀಗೆ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ ಅಂತ 10 ವಿಧವಾದ ಲಕ್ಷಣಗಳನ್ನು ಈ ದ್ವಿತೀಯ ಸ್ಕಂಧದ ಕೊನೆಯಲ್ಲಿ ನಿರೂಪಣೆ ಮಾಡ್ತಾ, ಬ್ರಹ್ಮದೇವರು ಭಗವಂತನ ಅಪ್ಪಣೆ ಅಂತ ನಾನಾ ವಿಧರಾದ ಜೀವಿಗಳನ್ನು ಸೃಷ್ಟಿ ಮಾಡ್ತಾರೆ. ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟತಕ್ಕಂತಹ ಜೀವರು, ಆಮೇಲೆ ಗರ್ಭದಿಂದ ಹುಟ್ಟತಕ್ಕಂಥವರು, ಆಮೇಲೆ ಬೆವರಿಂದ ಹುಟ್ಟತಕ್ಕಂತಹ ಕ್ರಿಮಿಕೀಟಗಳು, ಆಮೇಲೆ ಭೂಮಿಯಿಂದ ಹುಟ್ಟತಕ್ಕಂತಹ, ಭೂಮಿಯನ್ನು ಭೇದಿಸಿ ಹುಟ್ಟತಕ್ಕಂತಹ ಆ ಬೀಜದಿಂದ ಹುಟ್ಟುವ ಆ 4 ವಿಧವಾದ ಜೀವರನ್ನು ಸೃಷ್ಟಿ ಮಾಡಿದರು ಅಂತ. ಹೀಗೆ ಇಂಥ ವಿಷಯವನ್ನು ವಿದುರರಿಗೆ ಮೈತ್ರೇಯರು ನಿರೂಪಣೆ ಮಾಡಿದ್ರು ಅಂತ ಆ ಪ್ರಸಂಗವನ್ನು ಶುಕಾಚಾರ್ಯರು ಹೇಳ್ತಾರೆ. ಹೀಗೆ ಇಷ್ಟು ಹೇಳಿದಾಗ ಮತ್ತೆ ಮುಂದೆ ಅನೇಕ ವಿಧವಾದ ಪ್ರಶ್ನೆ ಕೇಳ್ತಾನೆ. ಅಯ್ಯೋ, ವಿದುರರಿಗೆ ಮೈತ್ರೇಯರು ಹೇಳಿದ್ರು ಅಂತಂದ್ರೆ ವಿದುರರು ಯಾಕೆ ಮೈತ್ರೇಯರನ್ನು ಭೇಟಿಯಾದರು, ಏನು ಕಥೆ ಅನ್ನೋದನ್ನು ಮತ್ತೆ ಪರೀಕ್ಷಿನ್ ಮಹಾರಾಜ ಶಿಶು ಸಹಜವಾದ ಕುತೂಹಲದಿಂದ ಕೇಳಿದಾಗ ಯಾಕೆ ಅವರನ್ನಲ್ಲಿ ಭೇಟಿಯಾದರು ಅನ್ನೋದನ್ನು ಮತ್ತೆ ಮುಂದಿನ ಸ್ಕಂಧದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ದ್ವಿತೀಯ ಸ್ಕಂಧದ ಸಂಕ್ಷಿಪ್ತವಾದ ಅನುವಾದವನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಿಗೆ ಈ ಪುಟ್ಟ ಅನುವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.